ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 105ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 105ನೇ ಸ್ತೋತ್ರವು ಹೀಗಿದೆ. ಅನಂತರೂಪೋ ನೈಕಾತ್ಮ ದಿಗ್ಮತೇಜ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿ ವಾತಾರಮಃ ಮನೋಜವಃ. ಈ ಸ್ತೋತ್ರದಲ್ಲಿ ಶಿವನ 7 ನಾಮಗಳಿವೆ. ಈಗ ಶಿವನ ಈ 7 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಅನಂತ ರೂಪಾಯ ನಮಃ. ಈ ಶಿವನಾಮದ ಅರ್ಥ ಹಲವಾರು ರೂಪಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ನೈಕಾತ್ಮನೇ ನಮಃ. ಈ ಶಿವನಾಮದ ಅರ್ಥ ದೇಹವಿಲ್ಲದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ಸ್ವಯಂಭುವ ಸ್ಥಿಗಾತ್ಮ ತೇಜಸ್ಸೇ ನಮಃ. ಈ ಶಿವನಾಮದ ಅರ್ಥ ಬ್ರಹ್ಮನಿಂದ ಸಹಿಸಲಾಗದ ಶಕ್ತಿಯನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಊರ್ಧ್ವಗಾತ್ಮನೇ ನಮಃ. ಈ ಶಿವನಾಮದ ಅರ್ಥ ವಿಶ್ವವನ್ನು ಮೀರಿದ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಪಾಶುಪತಯೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಜೀವಿಗಳ ಒಡೆಯನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ವಾತಾರ ಮಹಾಯ ನಮಃ. ಈ ಶಿವನಾಮದ ಅರ್ಥ ಗಾಳಿಯ ವೇಗವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಮನೋಜವಾಯ ನಮಃ. ಈ ಶಿವನಾಮದ ಅರ್ಥ ಮನಸ್ಸಿನ ವೇಗವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 7 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 106ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.